ಕೆಲಸಗಳಿರ್ಬೋದು, ಮನೆಯ ಜವಾಬ್ದಾರಿಗಳು ಇರ್ಬೋದು, ಇದರ ಮಧ್ಯದಲ್ಲಿ ಹೆಣ್ಣಿಗೆ ತುಂಬಾ ಕಷ್ಟಗಳು ಬರುವಂತಹ ಕಾಲಗಳು, ಅಂತಹ ಕಾಲಗಳು ಅಥವಾ ಯಾವುದೋ ಒಂದು ತರದಲ್ಲಿ ಒಂಟಿತನ ಇರುವಂತಹ ಸಂದರ್ಭಗಳಿರ್ಬೋದು. ಇಂಥ ಸಂದರ್ಭಗಳಲ್ಲಿ ನಾನು ಕೂಡ ಒಬ್ಳು ಒಂಟಿತನ ಇರ್ಬೋದು ಅಥವಾ ಯಾವುದೇ ಕೆಲಸಗಳು ನನಗೆ ಗೊತ್ತಿಲ್ಲ ಅನ್ನುವ ಸಂದರ್ಭ ಇರ್ಬೋದು. ಇಂಥ ಸಂದರ್ಭಗಳನ್ನ ಎದುರಿಸಿದಾಗ ನನಗೆ ಆ ನೋವು ಏನು, ಆ ಕಷ್ಟ ಏನು ಅನ್ನೋದು ನನಗೆ ಅರಿವಾದಾಗ ನನಗೆ ಸಹ ಏನಾದರೂ ಮಾಡಬೇಕು ಅನ್ನುವ ಒಂದು ಮನಸ್ಸಿನ ಒಳಗಿನ ಬಂದಂತಹ ಒಂದು ಯೋಚನೆಯಲ್ಲಿ ನಾನು ಕಲ್ತ್ಕೊಂಡಂಥದ್ದು ನನ್ನ ಒಂದು ಸೌಂದರ್ಯ ತಜ್ಞೆಯಾಗಿ ನಾನೊಂದು ಶಾಪ್ ಮಾಡಿಕೊಂಡಂಥದ್ದು. ಅದರ ನಂತರ ನಾನು ತುಂಬಾ ಬೆಳವಣಿಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಅಥವಾ ನನ್ನ ಸಾಧನೆಯ ಗುರಿಗಳನ್ನ ನಾನು ಹೋಗ್ತಾ ಹೋಗ್ತಾ ನನ್ನಲ್ಲಿ ಕೆಲವೊಂದು ಯೋಚನೆಗಳು ಬಂತು. ನನ್ನಾಗಿ ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ, ಎಷ್ಟೋ ಜನರು ಮಹಿಳೆಯರು ಕಷ್ಟಪಡ್ತಾ ಇರ್ತಾರೆ, ಇಂಥ ಮಹಿಳೆಯರಿಗೆ ನಾನು ಏನ್ ಮಾಡ್ಬೋದು ಅನ್ನುವ ರೀತಿಯಲ್ಲಿ ನಾನು ಯೋಚನೆ ಮಾಡಿದಾಗ ನನಗೆ 12ನೇ ವರ್ಷದ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳಿದ್ರು ಇಂಥ ಒಂದು ಇದನ್ನು ಮಾಡ್ಬೋದು ಅಂತ. ನಿಜವಾಗ್ಲೂ ನನಗೆ ಆಗ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಹಣ ಇದ್ದು ವ್ಯವಸ್ಥೆಗಳು ಇದ್ದಂಥವರಿಗೆ ಕಷ್ಟಗಳೇನು ಅಂತ ಗೊತ್ತಿರೋದಿಲ್ಲ. ಆಗ ನನಗೆ ಅಸಹಾಯಕತೆಯಲ್ಲಿ ಇದ್ದಂಥವರು ಬೇಕು, ಯಾರು ಕಷ್ಟದಲ್ಲಿ ಇದ್ದವರು ಬೇಕು ಅಂತ ನಾನು ಯೋಚನೆ ಮಾಡಿದಾಗ ನಾನು ಎಲ್ಲ ಕಡೆ ಕಳಿಸಿದಾಗ ನನಗೆ ಉದಯ ಭಾಸ್ಕರ್ ಅವರು ಸಹ ಒಬ್ರು ಹೀಗೆ ನೋಡಿದಾಗ ನನ್ನ ಹತ್ರ ಮಾತಾಡಿದ್ರು. ಆಗ ನಾನು ಹೇಳಿದೆ, ನೋಡಿ ಹಣ ಇದ್ದವರಿಗೆ ನಾನು ಕಲಿಸ್ತೇನೆ ಅಂತ, ಕಲಿಸೋದಿಲ್ಲ ಅಂತಲ್ಲ, ಆದ್ರೆ ಇದರ ಪ್ರಯೋಜನ ಯಾರಿಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಆಗ್ಬೇಕು ಅನ್ನೋದು ನನ್ನ ಮನಸ್ಥಿತಿ ಇದೆ ಅಂತ. ಆಗ ಅವ್ರು ಹೇಳ್ಕೊಂಡ್ರು, ನಂಗೆ ಆಗ ಗೊತ್ತಿರ್ಲಿಲ್ಲ. ಬಟ್ ಅವ್ರು ಬಂದು ನನಗೆ ಕೊಡಾಗ್ಲೂ ನಾನು ಅವರ ಬಗ್ಗೆ ಏನು ನೋಡಿರ್ಲಿಲ್ಲ. ಬಟ್ ನನಗೆ ಇವತ್ತು ಸಮಾಧಾನ ಆಗ್ತದೆ, ನಾನು ಒಳ್ಳೆಯ ಒಂದು ಈ ವಿದ್ಯೆಯನ್ನು ಒಬ್ಬರಿಗೆ ದಾರಿ ಎರೆದಿದ್ದೇನೆ. ನಾನು ಅವರಿಗೆ ಹೇಳಿದೆ, ನಿಮ್ಗೆ ಸಂಪೂರ್ಣವಾಗಿ ನನ್ನಿಂದ ಏನ್ ಸಹಕಾರ ಆಗ್ಲಿಕ್ಕೆ ಸಾಧ್ಯ ಇದೆ, ಒಂದು ಸಮಾಜದಲ್ಲಿ ಯಾವ ರೀತಿ ನನ್ನ ಹಾಗೆ ನೀವು ಮುಂದೆ ಬರಬೇಕು, ಅದಕ್ಕಾಗಿ ನನ್ನಿಂದ ಏನು ಪ್ರೋತ್ಸಾಹ ಸಾಧ್ಯ ಇದೆ ಅದನ್ನ ನಾನು ಮಾಡ್ತೇನೆ ಅಂತ. ಇಂಥ ವ್ಯವಸ್ಥೆ ನನ್ಗೆ ಇವತ್ತಿದೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದಾಗ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಯಾರೇ ಆದ್ರೂ ಕೂಡ ಒಂದು ಹೆಣ್ಣು ಅಂತ ಹೇಳುವಾಗ ತುಂಬಾ ನಾವು ಕೆಟ್ಟ ರೀತಿ ಅಂದ್ರೆ ಇವಳಿಗೆ ಏನಾಗುದಿಲ್ಲ ಅನ್ನುವ ಭಾವನೆಗಳು ತುಂಬಾ ಬರ್ತದೆ. ಬಟ್ ಇಲ್ಲ, ನಾವು ಸಮಾನವಾಗಿ ದುಡಿದಾಗ ಅಥವಾ ಸಮಾನವಾಗಿ ನಾವು ಸಮಾಜದಲ್ಲಿ ಹೋಗ್ತಾ ಇದ್ದಾಗ ನಮಗೆ ಖಂಡಿತವಾಗಿ ಎಲ್ಲವೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವ ಹೆಣ್ಣು ಕೂಡ ಯಾವ ಗಂಡಿಗೂ ಸಮಾನ ಅಲ್ಲ, ಆದ್ರೆ ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ಸಮಾನವಾಗಿ ನೋಡ್ಬೇಕು. ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಇಂಥ ಒಬ್ಬ ನನಗೆ ಕೃಷ್ಣಮಲ ಅವರ ಪರಿಚಯ ಆದ್ಮೇಲೆ ನನಗೆ ತುಂಬಾ ಅವರ ಬಗ್ಗೆ ಆತ್ಮೀಯತೆ ಬಂದಿದೆ. ಅಂದ್ರೆ ಅವರನ್ನ ನಾನು ಏನಾದ್ರೂ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ದಾರಿ ತಲುಪಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದೆ. ಅಂದ್ರೆ ಅಂತವ್ರಲ್ಲ, ನಾನು ತುಂಬಾ ಬೇರೆ ಕಡೆ ಕೂಡ ಕೆಲವರು ನನ್ನ ಶಾಪಲ್ಲಿ ಕೂಡ ಒಬ್ಳಿದ್ದಾಳೆ. ಬಟ್ ಇಂಥವ್ರನ್ನೆಲ್ಲ ನಾನು ಕೈ ಹಿಡಿತೇನೆ. ಯಾಕೆಂದ್ರೆ ನನಗೆ ದೇವರು ಕೈ ಹಿಡಿಯುವ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಹತ್ರ ಬೇಕಾದಷ್ಟು ಉಂಟು ಅಂತಲ್ಲ, ಆದ್ರೆ ಇದ್ದದನ್ನು ನಾನು ಹಂಚಿಕೊಡ್ತೇನೆ ಅನ್ನೋ ಒಂದು ದೃಷ್ಟಿ. ಅದರಿಂದಾಗಿ ಇಂಥ ಒಂದು ವ್ಯವಸ್ಥೆಯಿಂದ ನೀವೆಲ್ಲರೂ ಸೇರಿ ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಒಂದು ಬೆಳವಣಿಗೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನನ್ನ ಹತ್ರ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ.